ಸಪ್ತಸಾಗರದಾಚೆಯ ರುಕ್ಮಿಣಿ ವಸಂತ್, ಫಿದಾ ಮೂವಿ ಸಾಯಿ ಪಲ್ಲವಿ, ಹಾಗೆಯೇ ಚಾರ್ಲಿ ಪಿಕ್ಚರ್ನ ಸಂಗೀತ ಶೃಂಗೇರಿ, ಆಶಿಕಾ ರಂಗನಾಥ್ ಹೀಗೆ ಫೇಮಸ್ ನಟಿಯರಿಗೆ ವಾಯ್ಸ್ ಕೊಟ್ಟಿರೋದು ಒಬ್ಬರು ಮೇಲ್ ಆರ್ಟಿಸ್ಟ್ ಅಂತೇಳಿ ನಂಬ್ತೀರಾ? ಎಸ್, ನಂಬಲೇಬೇಕು. ಹೌದು ಫ್ರೆಂಡ್ಸ್, ಅವರು ಕರ್ನಾಟಕದವರು ಅಂತ ಹೇಳಿದ್ರೆ ಖುಷಿ ಆಗಬೇಕಲ್ವಾ? ನಮಗೆ ಗೊತ್ತಿರಬೇಕಲ್ವಾ? ಬೇರೆ ರಾಜ್ಯಗಳಲ್ಲಿ ಬೇರೆ ಇಂಡಸ್ಟ್ರಿಯಲ್ಲಿ ಇವ್ರನ್ನ ತುಂಬ ನ್ಯೂಸ್ ಚಾನಲ್ಗಳಲ್ಲಿ ಇಂಟರ್ವ್ಯೂ ಮಾಡಿದ್ದಾರೆ. ಆದರೆ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಇವರನ್ನು ಯಾಕೆ ಗುರುತಿಸಿಲ್ಲ? ಇವರು ತೆರೆಯ ಹಿಂದಿನ ಕಲಾವಿದರು ಆದ್ದರಿಂದ ಇವರಿಗೆ ಡಬ್ ಸ್ಮ್ಯಾಶ್ ಮಾಡೋದಂದರೆ ಬಹಳ ಇಷ್ಟ. ಅದರಲ್ಲೂ ಫೀಮೇಲ್ ವಾಯ್ಸಿಗೆ ವಾಯ್ಸ್ ಕೊಟ್ಟಿದ್ದಾರೆ ಒಬ್ಬ ಮೇಲ್ ಆರ್ಟಿಸ್ಟ್ ಅಂತ ಹೇಳಿದ್ರೆ ನಂಬಲೇಬೇಕಲ್ವಾ? ಈ ವಿಡಿಯೋನ ಒಮ್ಮೆ ನೋಡ್ಕೊಂಡು ಬನ್ನಿ, ಸತ್ಯ ನಿಮಗೆ ಗೊತ್ತಾಗುತ್ತೆ. ನಕರಲ್ಲ ಈಗ ಹೇಳ್ತಾ ಇದ್ದೀನಿ, ನನ್ನ ಸಮುದ್ರ ನೀನು. ಇಂದು ರೆಬೆಕಾ ವಾಕಿಸ್, ಮುಕುಂದನ್ కంగ్రాచులేషన్స్ మేజర్ ముకుంద్, కంగ్రాచులేషన్. 5 ఏళ్ల తర్వాత వచ్చిన 10 ఏళ్ల తర్వాత వచ్చిన నీకోసం స్పెషల్లీ ಇದು ನನ್ನ ಕನ್ನಡ ಫಸ್ಟ್ ಇಂಟರ್ವ್ಯೂ. ಮನು, ನೀನು ನನ್ನ ಸಮುದ್ರ ಕಣೋ ಅನ್ನೋದು ಸಪ್ತಸಾಗರದ ಆಚೆ ಎಲ್ಲೋ ಮೂವಿಯಲ್ಲಿ ಫೇಮಸ್ ಆಗಿರೋಂತಹ ಡೈಲಾಗು ಹೌದಲ್ವಾ? ಈ ಡೈಲಾಗು ಇವರೇ ಹೇಳಿದ್ದು. ಇವರು ಯಾರು? ಇವರ ಹೆಸರೇನು ಅಂತ ಹೇಳಿದ್ರೆ ಇನ್ನೊಂದು ವಿಡಿಯೋ ಹಾಕ್ತೀನಿ, ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಶೇಖರ್, ಟ್ರೈನ್ ವಾಕ್ ಆಗ್ತೀನಿ. ಯಾವಾಗ? ಅವ್ರಿಗೆಲ್ರಿಗೂ ಟ್ರೈನ್ ಮಿಸ್ ಆದ್ಮೇಲೆನಾ? ಸಾರಿ ರೀ, ಪಕ್ಕದ ಕೌಂಟ್ರಲ್ಲಿ ತಗೊಳ್ಳಿ. ಮನೇಲಿ ಸಂಪಾದನೆ ಮಾಡದೇ ಇರೋ ಗಂಡನ್ಗೇನು ಹೇಳಲ್ಲ, ಇಲ್ಲಿಗೆ ಬಂದು ನಮ್ಮ ಮೇಲೆ ಕಿರಿಸ್ತಾಳೆ. ಗೊತ್ತಿರೋದೇ ಅಲ್ವಾ ಬಿಲ್ಡಪ್? ಹೌದು. ನಿಮ್ಮವರು ವಿಪ್ರದಲ್ಲಿ ಕೆಲಸ ಮಾಡ್ತಾರಲ್ವಾ? ಸಂಬಳ 50,000, ಮನೆಗೆ ಮಾತ್ರ 10,000 ಕೊಡ್ತಿದ್ದಾರೆ. ಮಿಕ್ಕ ಲೆಕ್ಕ ನಾನು ಹೇಳ. ಸಕಲೇಶ್ಪುರಮಲ್ಲಿ ಒಂದು ಸೆಟಪ್, ತಳ್ಳಿಕೆರೆಯಲ್ಲಿ ಒಂದು ಸೆಟಪ್, 20 ಇಲ್ಲಿ 20 ಆಡ್ತಿದ್ದಾರೆ. ಈ ವಿಷಯ ಆಫೀಸಲ್ಲಿ ಎಲ್ರಿಗೂ ಗೊತ್ತು, ನಿನ್ನ ಹೊರತು. ನನ್ನ ಪರ್ಸನಲ್ ಕೇಪ ಬೇಡ. ಇವರು ನಮ್ಮ ಕರ್ನಾಟಕದ ಎಷ್ಟೋ ನ್ಯೂಸ್ ಚಾನಲ್ಗಳು ಹಾಗೆಯೇ ಮೀಡಿಯಾಗಳ ಮುಂದೆ ಹೋಗಿ ನಾನು ಇಷ್ಟೊಂದು ಟ್ಯಾಲೆಂಟ್ ಇದೆ ಸರ್, ಡಬ್ಬಿಂಗ್ ಆರ್ಟಿಸ್ಟು, ತೆರೆಯ ಹಿಂದೆ ಇಷ್ಟೆಲ್ಲ ಕೆಲಸಗಳನ್ನು ಮಾಡಿದ್ದೀನಿ ಅಂತ ಹೇಳ್ಕೊಂಡ್ರೆ, ನಮ್ಮ ಸ್ಟೇಟಲ್ಲೂ ನನಗೆ ರೆಕಗ್ನೈಸ್ ಸಿಗಬೇಕು ಅಂತೇಳಿ ಕೇಳ್ಕೊಂಡ್ರೆ ನ್ಯೂಸ್ ಚಾನಲ್ಗಳ ಉತ್ತರ ನಿಮಗೆ TRP ಇಲ್ಲ, ಇಲ್ಲಿ ಕಾಸು ಕೊಟ್ರೇ ನ್ಯೂಸು. ಹೀಗೆಲ್ಲ ಹೇಳಿದ್ದಾರೆ. ಇಲ್ಲಿ ಟ್ರೆಂಡಿಂಗಲ್ಲಿ ಇರೋರಿಗೆ ಮಾತ್ರ ಅವಕಾಶ, ತೆರೆಯ ಹಿಂದಿನ ಟ್ಯಾಲೆಂಟ್ಗಳಿಗಲ್ಲ ಅಂತ ಹೇಳಿ ಕಳಿಸಿದರೆ. ಯಾವುದ್ಯಾವುದೋ ಸುದ್ದಿಗಳನ್ನ ಹಾಕ್ತೀರಾ, ಬೇಡದೇ ಇರೋ ವಿಷಯಗಳನ್ನು ತಗೊಂಡು ನಿಮ್ಮ TRPಗೋಸ್ಕರ ಮಾಡ್ತೀರಾ. ಇದು ಇವರ ಒಂದು ಕಲೆಗೆ ಬೆಲೆ ಕೊಡಿ. ಒಬ್ಬರು ಮೇಲ್ ಆರ್ಟಿಸ್ಟು ಫೀಮೇಲ್ಗೆ ವಾಯ್ಸ್ ಕೊಟ್ಟಿದ್ದಾರೆ. ಎಷ್ಟೊಂದು ಕನ್ನಡ ಚಲನಚಿತ್ರಗಳಿಗೆ ಫೀಮೇಲ್ ನಟಿಯರಿಗೆ ವಾಯ್ಸ್ ಕೊಟ್ಟಿದ್ದಾರೆ. ಹಾಗೆಯೇ ತೆಲುಗು, ತಮಿಳು ಅಂತೇಳಿ ಕೂಡ ನಟಿಯರಿಗೆ ವಾಯ್ಸ್ ಕೊಟ್ಟಿದ್ದಾರೆ. ಅಂದರೆ ಇದು ನಮ್ಮ ಕರ್ನಾಟಕದವರು ಇವರು. ಎಸ್, ಹೌದು ಫ್ರೆಂಡ್ಸ್, ಕರ್ನಾಟಕದ ರಾಯಚೂರು ಜಿಲ್ಲೆಯವರು ಇವರು. ಇವರ ಹೆಸರು ಆದ್ಯ ಹನುಮಂತು ಅಂತೇಳಿ. ಕನ್ನಡದ ಹಲವಾರು ಹೀರೋಯಿನ್ಸ್ಗಳಿಗೆ ವಾಯ್ಸನ್ನು ಕೊಟ್ಟಿದ್ದಾರೆ ಅಲ್ವಾ? ಎಲ್ಲರೂ ಕೂಡ ಇವರಿಗೆ ಸಪೋರ್ಟ್ ಮಾಡಿ. ಹಾಗೆಯೇ ಇವರ ಒಂದು ಇನ್ಸ್ಟಾ ID ಇದೆ, ಆದ್ಯ ಹನುಮಂತು ಅಂತೇಳಿ. ಆ ಒಂದು ಐಡಿಗೂ ಕೂಡ ಫಾಲೋ ಮಾಡಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಇವರು ಇನ್ನೂ ಎತ್ತರಕ್ಕೆ ಬೆಳಿಬೇಕು. ನ್ಯೂಸ್ ಚಾನಲ್ಗಳು ಇವರನ್ನು ಕಾಂಟ್ಯಾಕ್ಟ್ ಮಾಡಿ ಇವರ ಒಂದು ಸಂದರ್ಶನ ಮಾಡಿ. ಎಲ್ಲರಿಗೂ ಪರಿಚಯವಾಗಲಿ ಅಂತೇಳಿ ಹೇಳ್ತೀನಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಿರೋಂತಹ ವಿಷಯಗಳೊಂದಿಗೆ ಮತ್ತೆ ಖಂಡಿತ ಸಿಗ್ತೀನಿ. ಟೇಕ್ ಕೇರ್ ಎಲ್ರಿಗೂ. ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲೆವೆಲ್ಲಿ ಮತ್ತೆ ಸಿಗುವ.